ಮೆಡಿಕಲ್ ಓದುವಂತಹ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಸರ್ಕಾರ ಪ್ರತಿ ತಿಂಗಳು ಒಂದು ಫಂಡ್ ಅನ್ನು ರಿಲೀಸ್ ಮಾಡುತ್ತೆ. ಆದರೆ ಈ ಕಾಲೇಜು ಮಕ್ಕಳ ಆ ಸ್ಕಾಲರ್‌ಶಿಪ್‌ಗೂ ಕೂಡ ಕನ್ನ ಹಾಕೋ ಕೆಲಸ ಮಾಡಿದೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜಿನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾಲೇಜು ಅಂತ ನೋಡ್ತಾ ಹೋಗೋಣ. ಎಂಬಿಬಿಎಸ್ ಎಂಡಿ ವಿದ್ಯಾರ್ಥಿಗಳ ಸ್ಟೈಫಂಡ್ಗೆ ಕನ್ನ. ಕಲಬುರಗಿಯ ಎಂಆರ್ಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ ಗೋಲ್ಮಾಲ್. ಹೀಗೆ ಸ್ಟೈಫಂಡ್ ಹಣಕ್ಕಾಗಿ ತರಗತಿಯೊಳಗೆ ಬ್ಯಾನರ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವ ಇವರೆಲ್ಲ ವಿದ್ಯಾರ್ಥಿಗಳು ಕಲಬುರಗಿಯ HKE ಸಂಸ್ಥೆ ಅಡಿಯಲ್ಲಿ ನಡೀತಾ ಇರುವ ಎಂಆರ್ಎಂಸಿ ಮೆಡಿಕಲ್ ಕಾಲೇಜ್ನಲ್ಲಿ ಎಂಬಿಬಿಎಸ್ ಹಾಗೂ ಎಂಡಿ ಓದ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಆರ್ಥಿಕ ನೆರವಿಗಾಗಿ ಸರ್ಕಾರ 45,000ದಿಂದ ಹಂತ ಹಂತವಾಗಿ 55,000 ತನಕ ಸ್ಕೈಫಂಡ್ ಹಣವನ್ನ ನೀಡ್ತಿದೆ. ಆದ್ರೆ ಈ ಎಂಆರ್ಎಂಸಿ ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡೆಯುವಾಗ ಪ್ರತಿ ಅಭ್ಯರ್ಥಿಯಿಂದ 36 ಬ್ಲಾಂಕ್ ಚೆಕ್ ಅನ್ನ ಪಡೆಯಲಾಗಿತ್ತು. ಅದ್ರ ಮೇಲೆ ಸೆಲ್ಫ್ ವಿತ್ ಡ್ರಾ ಹಾಕೊಂಡು ವಿದ್ಯಾರ್ಥಿಗಳ ಕೋಟ್ಯಾಂತರ ರೂಪಾಯಿ ಸ್ಟೈಫಂಡ್ ಹಣವನ್ನ ಇಲ್ಲಿನ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ನುಂಗ್ ಹಾಕಿದೆ. ಆಡಳಿತ ಮಂಡಳಿ ಮತ್ತೆ ಡೀನ್ ಕೂಡ್ಕೊಂಡ್ಬಿಟ್ಟು ಪ್ರತಿ ತಿಂಗಳು 50,000 ರೂಪಾಯಿ ಏನ್ ಸ್ಟೈಫಂಡ್ ಕೊಡಬೇಕು PG ವಿದ್ಯಾರ್ಥಿಗಳಿಗೆ. ಆ ಸ್ಟೈಫಂಡ್ ಹಣವನ್ನ 282 ಜನ ಒಟ್ಟು ವಿದ್ಯಾರ್ಥಿಗಳ ಹಣವನ್ನ ಅವ್ರ ಅಕೌಂಟಿಗೆ ಹಾಕ್ಬಿಟ್ಟು ಆಮೇಲೆ ಎಂಟಿ ಚೆಕ್ ತಗೊಂಡ್ಬಿಟ್ಟು ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 80 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡಿದ್ದಾರೆ ಕಾಲೇಜಿನ ಆಡಳಿತ ಮಂಡಳಿಯವರು. ಅವ್ರ ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ HODs ಅವರಿಗೆ ಹುಡುಗರಿಗೆ ನೀವು ಓಪನ್ಲಿ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮನ್ನು ರೆಸ್ಟಿಗೇಟ್ ಮಾಡ್ತೀವಿ, ನೋಡಿ ಕೊಡೋದಿಲ್ಲ, ನಿಮ್ ಸರ್ಟಿಫಿಕೇಟ್ಸ್ ಕೊಡೋದಿಲ್ಲ ಅಂತ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ಇದರಲ್ಲಿ ಕರ್ನಾಟಕ ಸರ್ಕಾರ ಮಧ್ಯಸ್ಥಿಕೆ ಮಾಡಬೇಕು, ಕೂಡಲೇ ಇದನ್ನ ಪರಿಹಾರ ದೊರಕಿಸಬೇಕಂತ ನನ್ನ ವಿನಂತಿ. ಇನ್ನು ಈ ಸ್ಟೈಫಂಡ್ ಗೋಲ್ಮಾಲ್ ಬಗ್ಗೆ ಕಲಬುರಗಿ ಪೊಲೀಸ್ ಆಯುಕ್ತರಿಗೂ ಸಹ ವಿದ್ಯಾರ್ಥಿಗಳು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಹೀಗೆ ದೂರು ನೀಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಕೊಡ್ತೀವಿ, ನೋ ಡ್ಯೂ ಸರ್ಟಿಫಿಕೇಟ್ ಕೊಡಲ್ಲ, ಹುಷಾರ್ ಅಂತ ಹೆದರಿಸ್ತಾ ಇದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಬಗದ ವಿದ್ಯಾರ್ಥಿಗಳು ಸ್ಟೈಫಂಡ್ ಹಣ ನೀಡೋ ತನಕ ತರಗತಿಯೊಳಗೆ ಹೋರಾಟವನ್ನ ಮಾಡ್ತೀವಿ ಅಂತ ಆಡಳಿತ ಮಂಡಳಿ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಅದೇನೇ ಆಗ್ಲಿ, ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರೂರಲ್ಲೇ, ಅದು ಅವ್ರು ಓದಿರುವಂತಹ ಕಾಲೇಜ್ನಲ್ಲೇ ಸ್ಟೈಫಂಡ್ ಗೋಲ್ಮಾಲ್ ಆಗ್ತಾ ಇರೋದು ದುರಂತವೇ ಸರಿ. ಹೀಗಾಗಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಎಂಬಿಬಿಎಸ್ ಹಾಗೂ ಎಂಡಿ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಹಣ ಮುಟ್ಟುವಂತೆ ಮಾಡಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.